ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನೆಲ್ನಲ್ಲಿ ಆರೋಗ್ಯಕ್ಕೆ ಸಹಕಾರಿಯಾಗಿರುವ ಮಿಶ್ರ ಮೊಳಕೆ ಕಾಳುಗಳ ಸಲಾಡ್ ಸ್ಪ್ರೌಟ್ಸ್ ಸಲಾಡನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಫೈರ್ಲೆಸ್ ಫುಡ್ ರೆಸಿಪಿ ಕಾಂಪಿಟೇಷನನ್ನು ಕೊಡ್ತಾರೆ. ಅಂತಹ ಕಾಂಪಿಟೇಷನ್ಗಳಲ್ಲಿ ಈ ರೀತಿ ಸಲಾಡ್ಗಳನ್ನು ಮಾಡ್ಕೋಬೋದು. ಇದು ಒಂದು ಹೆಲ್ತಿ ಸಲಾಡ್ ಆಗಿದೆ. ಇದು ಡಯಟ್ ಮಾಡೋರಿಗೂ ಅನುಕೂಲ, ಹಾಗೆ ಹೆಲ್ದಿಯಾಗಿ ವೆಯ್ಟ್ ಗೇನ್ ಮಾಡೋರಿಗೆ ಇಬ್ಬರಿಗೂ ಸಹ ಅನುಕೂಲವಾಗಿರುವಂತಹ ಒಂದು ಹೆಲ್ದಿ ಸಲಾಡ್ ಅಂತಲೇ ಹೇಳ್ಬೋದು. ಈ ಸ್ಪ್ರೌಟ್ಸ್ನಲ್ಲಿ ಹೆಚ್ಚು ನಾರಿನಾಂಶ ಇರೋದ್ರಿಂದ ಜೀರ್ಣಕ್ರಿಯೆಗೂ ಇದು ಸಹಕಾರಿಯಾಗಿದೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಹಾಗಿದ್ರೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಳ್ಳಿ. ಅದಕ್ಕೆ 1 ಕಪ್ನಷ್ಟು ಹೆಸರು ಕಾಳನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಹೆಸರು ಕಾಳು, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಸ್ವಲ್ಪ ಕಡಲೆಕಾಳನ್ನು ಕೂಡ ಮೊಳಕೆ ಬರೆಸಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು. ಸಲಾಡ್ಗಳಿಗೆ ಎಲ್ಲ ತರಕಾರಿಗಳನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ರೇ ಚೆನ್ನಾಗಿರೋದು. ಈಗ ಸ್ವಲ್ಪ ಟೊಮೊಟೊವನ್ನು ಸೇರಿಸಿ ಸ್ವಲ್ಪ ಸೌತೆಕಾಯಿಯನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್, ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರು ಸಾಕು, ಹೆಚ್ಚಿಗೆ ಹಾಕ್ಕೊಂಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. 1 ಬೌಲ್ನಷ್ಟು ಕ್ಯಾರೆಟ್ ತುರಿಯನ್ನು ಹಾಕ್ಕೊಳ್ಳಿ. ಕ್ಯಾರೆಟ್ನ ತುರಿದು ಹಾಕ್ಕೊಳ್ಳಿ, ಕಟ್ ಮಾಡಿ ಹಾಕ್ಬೇಡಿ, ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ದಾಳಿಂಬೆಯನ್ನು ಸಹ ಸೇರಿಸ್ತಾ ಇದ್ದೀನಿ. ಈ ಒಂದು ಸಲಾಡು ಹೆಲ್ತಿ ಡಯಟ್ ಮಾಡೋರಿಗೆ ತುಂಬ ಅನುಕೂಲ. ಇದಕ್ಕೆ ನೋಡಿ ಒಳ್ಳೆ ಟೇಸ್ಟ್ ಕೊಡೋದು ಹುರಿದಂಥ ಕಡಲೆ ಬೀಜ, ಇದನ್ನು ಹಾಕೋದ್ರಿಂದ ಸಖತ್ ಟೇಸ್ಟ್ ಕೊಡುತ್ತೆ. ಕ್ರಿಸ್ಪಿಯಾಗಿ ಬಾಯಲ್ಲಿ ಹಾಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ತುಂಬಾ ಹೆಲ್ದಿ ಫುಡ್ ಇದು. ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಳ್ಳೆ ರುಚಿ ಕೊಡೋದು. ಚಿಲ್ಲಿ ಪೌಡ್ರನ್ನ ನೀವು ಬೇಕಾದ್ರೆ ಹಾಕ್ಕೊಬೋದು, ಖಾರ ತಿನ್ನೋರು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಒಂದು ಪಿಂಚ್ ಆಫ್ ಜೀರಿಗೆ ಪೌಡ್ರು ನೋಡಿ ಈಗ ಸೇರಿಸ್ತಾ ಇದ್ದೀನಿ. ಚಾಟ್ ಮಸಾಲ, ನೀವು ಇದ್ರ ಬದಲು ಆಮ್ಚೂರು ಪೌಡ್ರ್ ಇದ್ದರೆ ಸೇರಿಸ್ಕೊಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ನಿಂಬೆಹಣ್ಣು ರಸವನ್ನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ನೀವು ಆಮ್ಚೂರು ಪೌಡ್ರ್ ಇಲ್ಲ ಅಂದರೆ ಮ್ಯಾಂಗೋ ಸೀಸನಲ್ಲಿ ಹಸಿ ಮ್ಯಾಂಗೋವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಬೋದು. ಅವೆರಡು ಸಿಗಲಿಲ್ಲ ಅಂದರೆ ನಾವು ಯಾವಾಗ ಬೇಕಾದ್ರೂ ಮಾಡ್ಕೋಬೇಕು ಅಂದಾಗ ಚಾಟ್ ಮಸಾಲ ಅಂತ ಇದ್ದೇ ಇರುತ್ತೆ. ಚಾಟ್ ಮಸಾಲವನ್ನು ಹಾಕ್ಕೊಂಡು ಎಲ್ಲವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಾಳುಗಳು, ತರಕಾರಿಗಳು, ಫ್ರೂಟು ಪ್ರತಿಯೊಂದೂ ಚೆನ್ನಾಗಿ ಖಾರ, ಉಪ್ಪು, ಹುಳಿ ಎಲ್ಲನೂ ಮಿಕ್ಸ್ ಆಗಬೇಕು. ನೋಡಿ ಎಲ್ಲ ಅಂಶ ಇದೆ, ಉಪ್ಪು, ಹುಳಿ, ಖಾರ. ಅಡುಗೆ ಇಲ್ಲ ಅಂದರೆ ಬಾಯಿಗೆ ರುಚಿನೇ ಇರಲ್ಲ. ಇದರಲ್ಲಿ 3 ಅಂಶನೂ ಇದೆ, ಸಿಹಿನೂ ಕೂಡ ಇದೆ. ಫ್ರೂಟ್ಸ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನೀವು ಡಯಟ್ ಮಾಡ್ತಾಯಿದ್ದೀರಾ ಅವರು ಇದನ್ನು ಸೇವಿಸ್ಬೋದು. ಹಾಗೆ ವೆಯ್ಟ್ ಗೇನ್ ಆಗೋರು ಕೂಡ ನಿಯಮಿತವಾಗಿ ಸೇವಿಸೋದ್ರಿಂದ ಅವರು ಕೂಡ ವೆಯ್ಟ್ ಗೇನ್ ಆಗೋದಕ್ಕೂ ಸಹ ಇದನ್ನು ಬಳಸ್ಬೋದು. ಒಟ್ಟಾರೆ ಪ್ರತಿಯೊಂದಕ್ಕೂ ಯೂಸ್ ಆಗುವಂತಹ ಒಂದು ರೆಸಿಪಿ. ಆರೋಗ್ಯಕ್ಕಂತಂತೂ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಕೊಡೋಕ್ಕೂ ಚೆನ್ನಾಗಿದೆ. ಮಕ್ಕಳು ಈ ಫೈರ್ಲೆಸ್ ಕಾಂಪಿಟೇಷನಲ್ಲೆಲ್ಲ ಇದನ್ನು ಮಾಡ್ಕೊಬೋದು, ಅಷ್ಟು ಚೆನ್ನಾಗಿದೆ. ಈ ರೀತಿ ಮೊಳಕೆ ಕಾಳನ್ನು ತಿನ್ನೋದ್ರಿಂದ ದೇಹದ ಆರೋಗ್ಯದ ಸಮತೋಲನವನ್ನು ನಾವು ಕಾಪಾಡ್ಕೋಬೋದು ಅಲ್ವಾ. ಯಾಕೆ ತಡ, ಇವತ್ತೇ ಈ ಮಿಶ್ರ ಕಾಳುಗಳ ಒಂದು ಸಲಾಡನ್ನು ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅಲ್ಲಿವರೆಗೂ ನನ್ನೆಲ್ಲ ಚಾನೆಲ್ನ ವಿಡಿಯೋಗಳನ್ನ ತಪ್ಪದೆ ನೋಡ್ತಾ ಇರಿ. ಇಂಥ ರೆಸಿಪಿಗಳನ್ನು ಟ್ರೈ ಮಾಡಿ ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇಂಥದ್ದೊಂದೇ ಹೆಲ್ದಿ, ಈಸಿ, ಟೇಸ್ಟಿಯಾಗಿರೋ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನೆಲ್ನ ತಪ್ಪದೆ ನೋಡ್ತಾ ಇರಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.